ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಾ ದಯಾನಂದ್, ಮುಖ್ಯ ವೈದ್ಯಾಧಿಕಾರಿ ತೋನ್ಸೆ ಹೆಲ್ತ್ ಸೆಂಟರ್ ಉಡುಪಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನೊಂದು ಹೊಸ ಟಾಪಿಕ್ನ ಜೊತೆ ಬಂದಿದ್ದೀನಿ. ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ಅಡುಗೆಗೆ ಎಣ್ಣೆಯನ್ನು ಯೂಸ್ ಮಾಡ್ತಾ ಇರ್ತೇವೆ. ಭಾರತೀಯರಾದ ನಾವು, ಎಸ್ಪೆಷಲಿ ಕರ್ನಾಟಕದವರಾದ ನಾವು, ದಿನಂಪ್ರತಿ ಕನಿಷ್ಠ ಪಕ್ಷ 3 ಸಲವಾದರೂ ನಮ್ಮ ಆಹಾರದಲ್ಲಿ ಎಣ್ಣೆಯನ್ನು ಪರೋಕ್ಷವಾಗಿ ಯೂಸ್ ಮಾಡ್ತಾ ಇರ್ತೀವಿ. ಅದು ಬೆಳಗಿನ ತಿಂಡಿಯಲ್ಲಿರ್ಬೋದು, ಅಂದರೆ ದೋಸೆ, ಚಿತ್ರಾನ್ನದಲ್ಲಿರ್ಬೋದು, ಅಥವಾ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ಜೊತೆ ಬಳಸುವಂತಹ ಸಾಂಬಾರು ಅಥವಾ ಪಲ್ಯದಲ್ಲಿರಬಹುದು. ಹಾಗಾಗಿ ಕನಿಷ್ಠ ಪಕ್ಷ 3 ಸಲ ನಾವು ಎಣ್ಣೆಯನ್ನು ಯೂಸ್ ಮಾಡ್ತಾ ಇರ್ತೀವಿ. ಆದರೆ ನಾವು ಯೂಸ್ ಮಾಡ್ತಾ ಇರುವಂತಹ ಎಣ್ಣೆ ಎಷ್ಟು ಸುರಕ್ಷಿತವಾಗಿದೆ, ನಾವು ಹಿತವಾದ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇವೆಯಾ ಅಥವಾ ಮಿತ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀವಾ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನಿವತ್ತು ಇಷ್ಟಪಡ್ತೇನೆ. ಬಹಳಷ್ಟು ಸಾಧಕರು ಕೇಳ್ತಾರೆ, ಈ ಎಣ್ಣೆಯ ಸೇವನೆಯಿಂದ ನಾವು ದಪ್ಪ ಆಗ್ತೀವಿ, ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ನಾವು ಎಣ್ಣೆಯನ್ನು ಕಂಪ್ಲೀಟಾಗಿ ಬಿಡಬಹುದಾ ಅಂತ ಹೇಳಿ ಕೇಳ್ತಾರೆ. ಖಂಡಿತವಾಗಿಯೂ ಅವಶ್ಯಕತೆ ಇಲ್ಲ. ಯಾಕಂದರೆ ಕೆಲವೊಂದು ಫ್ಯಾಟಿ ಆ್ಯಸಿಡ್ಸ್ ಅಂತ ನಾವೇನು ಹೇಳ್ತೀವಿ, ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್, ಎಸ್ಪೆಷಲಿ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಏನಿದೆ, ಅದನ್ನು ನಮ್ಮ ದೇಹ ಉತ್ಪತ್ತಿ ಮಾಡೋದಿಲ್ಲ. ಅದನ್ನು ನಾವು ನಮ್ಮ ಆಹಾರದ ಮುಖಾಂತರವೇ ನಮ್ಮ ದೇಹಕ್ಕೆ ಕೊಡಬೇಕಾಗ್ತದೆ. ಹಾಗಾಗಿ ನಾವು ಎಣ್ಣೆಯ ಸೇವನೆಯಿಂದ ನಮಗೆ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಲಭ್ಯವಾಗುತ್ತೆ ಅಂತೇಳಿ ಹೇಳ್ಬೋದು. ಅದೇ ನೀವು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಬೀಜಗಳನ್ನು ನೀವು ಸೇವಿಸ್ತೀರಿ ಅಂತ ಆದರೆ, ಉದಾಹರಣೆಗೆ ಬಾದಾಮಿ ಇರ್ಬೋದು, ಅಥವಾ ಎಳ್ಳು ಇರ್ಬೋದು, ಅಗಸೆ ಬೀಜ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಇಂತಹ ಶೇಂಗಾ ಬೀಜ ಇರ್ಬೋದು, ಇಂತಹ ಎಣ್ಣೆ ಬೀಜಗಳನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸ್ತೀರಿ ಅಂತ ಆದರೆ ಎಣ್ಣೆಯ ಪ್ರಮಾಣವನ್ನು ನೀವು ಖಂಡಿತವಾಗಿಯೂ ಕಡಿಮೆ ಮಾಡಿಕೊಳ್ಬೋದು. ಈಗ ಎಣ್ಣೆಯನ್ನು ಖರೀದಿ ಮಾಡುವಾಗ ನೀವು ಯಾವುದೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಾವೇನು ಮಾಡ್ತಾ ಇದ್ದೀವಿ, ನಮಗೆ ಎಣ್ಣೆ ಬೇಕು ಅಂತಾದಾಗ ನಾವು ಮಾರ್ಕೆಟ್ಗೆ ಹೋಗ್ತೀವಿ, ಅಂಗಡಿಗೆ ಹೋಗಿ ಅಲ್ಲಿ ನಮಗೆ ತೆಂಗಿನ ಎಣ್ಣೆ ಬೇಕು, ನಮಗೆ ಸನ್ಫ್ಲವರ್ ಎಣ್ಣೆ ಬೇಕು ಅಂತೇಳಿ ಕೇಳ್ತೀವಿ. ಕರೆಕ್ಟ್ ಅಲ್ವಾ? ಓಕೆ, ಅವರು ಯಾವುದನ್ನು ಕೊಡ್ತಾರೆ ನಾವು ಅದನ್ನು ತೆಗೆದುಕೊಂಡು ಬರ್ತೀವಿ. ಇದು ನಾವು ಮಾಡುವಂತಹ ಒಂದು ದೊಡ್ಡ 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 ತಪ್ಪು ಅಂತೇಳಿ ಹೇಳ್ಬೋದು. ಇದರಿಂದ ಏನಾಗುತ್ತೆ, 90% ಇವಾಗ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಎಣ್ಣೆಗಳು ರಿಫೈನ್ಡ್ ಆಯಿಲ್ಗಳು ಅಂತೇಳಿ ಹೇಳ್ಬೋದು. ಈ ರಿಫೈನ್ಡ್ ಆಯಿಲ್ಗಳು ಅಂದರೆ ಇದೊಂದು ಎಣ್ಣೆ ಅಲ್ಲವೇ ಅಲ್ಲ, ಇದೊಂದು ವಿಷ ಅಂತೇಳಿ ಹೇಳ್ಬೋದು. ಕಂಪ್ಲೀಟ್ ಆದ ಒಂದು ವಿಷ ಅಂತೇಳಿ ಹೇಳ್ಬೋದು. ಯಾಕಂದರೆ ಈ ಎಣ್ಣೆಯನ್ನು ಕಾರ್ಖಾನೆಗಳಲ್ಲಿ ಮಾಡುವಾಗ ಇದನ್ನು 200 ಡಿಗ್ರಿಗಿಂತಲೂ ಜಾಸ್ತಿ ತಾಪಮಾನದಲ್ಲಿ ಬಿಸಿ ಮಾಡ್ತಾರೆ. ಆಗ ಏನಾಗುತ್ತೆ, ಇದರಲ್ಲಿ ಇರುವಂತಹ ಒಳ್ಳೆಯ ಫ್ಯಾಟ್ಸ್ ಏನಿದೆ, ಇವುಗಳು ಟ್ರಾನ್ಸ್ ಫ್ಯಾಟ್ ಅಂದರೆ ಕೆಟ್ಟ ಫ್ಯಾಟ್ ಆಗಿ ಪರಿವರ್ತನೆ ಆಗುತ್ತೆ ಮತ್ತು ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ನಮ್ಮನ್ನು ಈಡು ಮಾಡುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಗೊಳ್ಳೋದಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಈ ರಿಫೈನ್ಡ್ ಆಯಿಲ್ಗಳು ಅಂತೇಳಿ ಹೇಳ್ಬೋದು. ಅದು ಅಲ್ಲದೆ ಈ ರಿಫೈನ್ಡ್ ಆಯಿಲ್ಗಳಲ್ಲಿ ಬಹಳಷ್ಟು ಪ್ರಮಾಣದ ಕೆಮಿಕಲ್ಸನ್ನು ಆ್ಯಡ್ ಮಾಡಿರ್ತಾರೆ. ಅದರ ಗಾಢವಾದ ಬಣ್ಣ ತೆಗೆಯೋದಕ್ಕೆ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ, ಅದರ ಗಾಢವಾದ ಸ್ಮೆಲ್ಲನ್ನು ತೆಗೆಯೋದಕ್ಕೋಸ್ಕರ ಕೂಡ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ನೀವು ಎಣ್ಣೆಯನ್ನು ಬಿಸಿ ಮಾಡಿದಾಗ ಅದರಲ್ಲಿ ನೊರೆ ಬರಬಾರ್ದು ಅನ್ನುವ ಕಾರಣಕ್ಕೆ ಅದಕ್ಕೆ ಆ್ಯಂಟಿ ಫೋಮಿಂಗ್ ಏಜೆಂಟ್ಸನ್ನು ಕೂಡ ಆ್ಯಡ್ ಮಾಡಿರ್ತಾರೆ. ಹಾಗಾಗಿ ನೀವು ಈ ಎಣ್ಣೆಯನ್ನು ಫ್ರೈ ಮಾಡುವಾಗ, ಫಾರ್ ಎಕ್ಸಾಂಪಲ್ ನೀವು ಪೂರಿಯನ್ನು ನೀವು ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ಬಿಸಿ ಮಾಡಿದಾಗ ನೀವು 2-3 ಸಲ ನೀವು ಬಿಸಿ ಮಾಡಿ ಯೂಸ್ ಮಾಡಿದರೆ ಕೂಡ ಅದರಲ್ಲಿ ನೊರೆ ಬರೋದಿಲ್ಲ. ಯಾಕಂದರೆ ಅದರಲ್ಲಿರುವ ಆ್ಯಂಟಿ ಫೋಮಿಂಗ್ ಏಜೆಂಟ್ಸ್ನಿಂದಾಗಿ ಅದರಲ್ಲಿ ಎಷ್ಟೇ ಕೆಮಿಕಲ್ಸ್ ಉತ್ಪತ್ತಿ ಆದರೂ ಕೂಡ ನಮ್ಮ ಗೊಡವೆಗೆ ಕೂಡ ಅದು ಬರೋದಿಲ್ಲ. ಹಾಗಾಗಿ ಇದೊಂದು ವಿಷ ಅಂತೇಳಿ ಹೇಳ್ಬೋದು. ನೀವು ಮನೆಯಲ್ಲಿ ರಿಫೈನ್ಡ್ ಆಯಿಲ್ಸನ್ನು ಬಳಕೆ ಮಾಡ್ತಿದ್ದೀರಿ ಅಂತ ಆದರೆ ಫಸ್ಟ್ ಅದನ್ನು ನಿಲ್ಲಿಸಬೇಕು. ಇವತ್ತೇ ನೀವು ಅದನ್ನು ಬಳಕೆ ಮಾಡೋದನ್ನು ನಿಲ್ಲಿಸಬೇಕು. ಈಗ ನಾವು ಆಹಾರದಲ್ಲಿ ಯಾವ ಎಣ್ಣೆಯನ್ನು ಯೂಸ್ ಮಾಡಬೇಕು? ಈಗ ರಿಫೈನ್ಡ್ ಆಯಿಲ್ ಯೂಸ್ ಮಾಡಬಾರ್ದು ಅಂತ ಗೊತ್ತಾಯಿತು. ಹಾಗಾದರೆ ನಾವು ಯಾವ ಎಣ್ಣೆಯನ್ನು ಯೂಸ್ ಮಾಡಬೇಕು? ನಾವು ಜಿಡ್ಡಿನಂಶ ಅಂದರೆ ಫಸ್ಟ್ ಬರುವಂಥದ್ದು ತುಪ್ಪ ಅಂತೇಳಿ ಹೇಳ್ಬೋದು. ತುಪ್ಪ ಒನ್ ಆಫ್ ದ ಬೆಸ್ಟ್ ಒಂದು ಜಿಡ್ಡು ಅಂತೇಳಿ ಹೇಳ್ಬೋದು. ಯಾಕಂದರೆ ಇದು ನಾವು ವಂಶ ಪಾರಂಪರ್ಯವಾಗಿ ನಾವು ಅದನ್ನು ಯೂಸ್ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಬಹಳಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಅದು ನಮ್ಮ ಡಯಾಬಿಟೀಸ್ ಇದ್ದವರಿಗೆ ಒಳ್ಳೆಯದು, ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತೆ, ನಿಮ್ಮ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡುತ್ತೆ, ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ನಿಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ನಿಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಹೀಗೆ ಬಹಳಷ್ಟು ಇದರದ್ದೇ ಆದ ಪ್ರಾಪರ್ಟೀಸ್ ಅಂತ ಇದೆ. ಹಾಗಾಗಿ ತುಪ್ಪ ಬೆಸ್ಟ್ ಚಾಯ್ಸ್ ಅಂತೇಳಿ ಹೇಳ್ಬೋದು ಅಡುಗೆಗೆ ಯೂಸ್ ಮಾಡೋದಕ್ಕೆ. ದಿನಂಪ್ರತಿ ನೀವು 3 ಟೀ ಚಮಚದಷ್ಟು ತುಪ್ಪವನ್ನು ಖಂಡಿತವಾಗಿ ಯೂಸ್ ಮಾಡ್ಬೋದು. ಇದು ನಿಮ್ಮ ಮೆಮೊರಿ ಪವರನ್ನು ಕೂಡ, ನಿಮ್ಮ ಬುದ್ಧಿಶಕ್ತಿಯನ್ನು ಕೂಡ ಇಂಪ್ರೂವ್ ಮಾಡ್ತದೆ ಅಂತೇಳಿ ಹೇಳ್ಬೋದು, ಚುರುಕು ಮಾಡ್ತದೆ ಅಂತೇಳಿ ಹೇಳ್ಬೋದು. ಅದೇ ನೀವು ಯಾವ ತುಪ್ಪವನ್ನು ಯೂಸ್ ಮಾಡಬೇಕು?
ನೀವು ಮನೆಯಲ್ಲೇ ತುಪ್ಪವನ್ನು ಮಾಡಿದ್ರೆ ದನದ ಹಾಲಿನಿಂದ ಮನೆಯಲ್ಲೇ ತುಪ್ಪವನ್ನು ಮಾಡಿದರೆ ತುಂಬ ಒಳ್ಳೆಯದು. ಅದು ಸಾಧ್ಯವಾಗದೇ ಇದ್ದರೆ ನೀವು ಮಾರ್ಕೆಟಿಂದ ತರುವಾಗ ನೀವು A2 ತುಪ್ಪವನ್ನು ಖರೀದಿಸಬೇಕು. ಏನಿದೆ A1 ಮತ್ತು A2 ತುಪ್ಪ ಅಂದರೆ? ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ, A1 ಅಂದರೆ ಫಸ್ಟ್ ಗ್ರೇಡ್ ಇರ್ಬೋದು ಅಂತ ಹೇಳಿ A1 ತುಪ್ಪವನ್ನು ಖರೀದಿ ಮಾಡ್ತಾರೆ. ಖಂಡಿತವಾಗಿ ಮಾಡಬೇಡಿ. ಯಾಕಂದರೆ A1 ತುಪ್ಪ ಅಂದರೆ ಇದು ಜೆರ್ಸಿ ದನಗಳಿಂದ ಮಾಡಿದಂತಹ, ಜೆರ್ಸಿ ಬ್ರೀಡಿಂದ ಮಾಡಿದಂತಹ ತುಪ್ಪ ಅಂತೇಳಿ ಹೇಳ್ಬೋದು. ಅದೇ A1 ತುಪ್ಪ ಅಂದರೆ ಅದು ನಮ್ಮ ದೇಸಿ ತಳಿಯಾದ ದನಗಳ ಹಾಲಿನಿಂದ ಮಾಡಿದಂಥ ತುಪ್ಪ ಆಗಿರ್ತದೆ. ಹಾಗಾಗಿ ಯಾವಾಗಲೂ A2 ತುಪ್ಪವನ್ನೇ ನಾವು ಬಳಕೆ ಮಾಡಬೇಕು. ಮನೆಯಲ್ಲೇ ಮಾಡಿದರೆ ನಾನು ಹೇಳಿದಾಗೆ ತುಂಬಾ ಒಳ್ಳೆಯದು. ಇದು ನಿಮಗೆ ತುಪ್ಪದ ವಿಚಾರವಾಗಿ ಗೊತ್ತಾಯಿತು. ಈಗ ಎರಡನೇದಾಗಿ ನಾನು ಹೇಳ್ತೀನಿ, ತೆಂಗಿನ ಎಣ್ಣೆ ಕೂಡ ನಮ್ಮ ಅಡುಗೆಗೆ ಬಹಳಷ್ಟು ಸೂಕ್ತವಾದ ಒಂದು ಎಣ್ಣೆ ಅಂತೇಳಿ ಹೇಳ್ಬೋದು. ಬಹಳಷ್ಟು ವರ್ಷಗಳ ಹಿಂದೆ ಈ ತೆಂಗಿನ ಎಣ್ಣೆಯನ್ನು ಒಂದು ಕಲ್ಪ್ರಿಟ್ ಅಂತೇಳಿ ಬಿಂಬಿಸಲಾಗ್ತಾ ಇತ್ತು. ಆದರೆ ಇತ್ತೀಚಿನ ಬಹಳಷ್ಟು ಸಂಶೋಧನೆಗಳು ತೆಂಗಿನ ಎಣ್ಣೆಯನ್ನು ಬಹಳ ಉತ್ತಮವಾದ ಒಂದು ಆಯ್ಕೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಈ ತೆಂಗಿನ ಎಣ್ಣೆಯಲ್ಲಿ 90% ಜಾಸ್ತಿ ಕೆಟ್ಟ ಕೊಬ್ಬು ಅಂದರೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದ್ದರೂ ಕೂಡ ಅದು ಮೀಡಿಯಂ ಚೈನಿಂದ ಮಾಡಲ್ಪಟ್ಟಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದ ಹಾರ್ಮನ್ನು ಮಾಡೋದಿಲ್ಲ. ಇದು ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ನ ಪ್ರಮಾಣ ಅಂದರೆ HDL ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ನ ಪ್ರಮಾಣವನ್ನು ಜಾಸ್ತಿ ಮಾಡಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂದರೆ LDLನ ಪ್ರಮಾಣವನ್ನು, ಕೆಟ್ಟ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಕಡಿಮೆ ಮಾಡಿ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತೇಳಿ ಹೇಳ್ಬೋದು. ನಂತರ ಬರುವಂಥದ್ದು ಆಲಿವ್ ಆಯಿಲ್. ಆಲಿವ್ ಆಯಿಲ್ ಅನ್ನುವಂಥದ್ದು ಒಂದು ಉತ್ತಮವಾದ ಆಯಿಲ್, ಅದರಲ್ಲಿ ಯಾವುದೇ ರೀತಿಯಾದ ಡೌಟ್ಸ್ ಇಲ್ಲ. ಆದರೆ ನಾನು ಅದನ್ನು ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ದೇಶದಲ್ಲಿ ಇರುವಂತಹ ಒಂದು ಎಣ್ಣೆ ಅಲ್ಲ. ಇದನ್ನು ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಯಾಕಂದರೆ ಆಲಿವ್ ನಮ್ಮ ದೇಶದಲ್ಲಿ ಬೆಳೆಯೋದಿಲ್ಲ. ಈ ಆಲಿವ್ ಆಯಿಲನ್ನು ಕ್ರಷ್ ಮಾಡಿ ಅದನ್ನು ಜಜ್ಜಿ ಎಣ್ಣೆಯನ್ನು ತೆಗೆಯೋದೇ ಆಲಿವ್ ಎಣ್ಣೆ ಅಂತೇಳಿ ನಾವು ಹೇಳ್ತೀವಿ. ಅದರಲ್ಲಿ 4 ವೆರೈಟಿ ಇರುತ್ತೆ. ಒಂದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್, ಅದು ತುಂಬಾ ಒಳ್ಳೆಯ ಎಣ್ಣೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಸಿ ಮಾಡಬಾರ್ದು. ನೀವು ಅದನ್ನು ಸೇವಿಸದೇ ಆದರೆ ನೀವು ಸಲಾಡನ್ನು ಮಾಡಿದಾಗ ಸಲಾಡ್ನ ಮೇಲೆ ಟಾಪಿಂಗ್ ಆಗಿ ನೀವು ಅದನ್ನು ಯೂಸ್ ಮಾಡ್ಬೋದು. ಒಬ್ಬರಿಗೆ ಒಂದು 3 ml ಎಣ್ಣೆಯನ್ನು ನೀವು ಸಲಾಡಿಗೆ ಹಾಕಿ ಅದನ್ನು ಯೂಸ್ ಮಾಡಿದ್ರೆ ತುಂಬಾ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಲಭ್ಯವಾಗುತ್ತೆ ಅಂತೇಳಿ ಹೇಳ್ಬೋದು. ಅದೇ ಸೆಕೆಂಡ್ ಗ್ರೇಡ್ ಬರುತ್ತೆ, ಇದು ಪ್ಯೂರ್ ಆಲಿವ್ ಆಯಿಲ್ ಅಂತ. ಇದನ್ನು ಪರ್ಚೇಸ್ ಮಾಡಬಾರ್ದು. ಥರ್ಡ್ ಗ್ರೇಡ್ ಬರುತ್ತೆ, ಅದರಲ್ಲಿ ಲೈಟ್ ಆಲಿವ್ ಆಯಿಲ್ ಅಂತ ಹೇಳಿ ಬರುತ್ತೆ. ಅದು ಕೂಡ ಒಳ್ಳೆಯದಲ್ಲ. ಕೊನೆಗೆ ಪೊಮೇಸ್ ಆಯಿಲ್ ಅಂತ ಬರುತ್ತೆ, ಪೊಮೇಸ್ ಆಲಿವ್ ಆಯಿಲ್ ಅಂತ. ನಾವು ಭಾರತದಲ್ಲಿ ನಾವು ಯಾವುದೇ ಅಂಗಡಿಗೆ ಹೋಗಿ ನಮಗೆ ಆಲಿವ್ ಎಣ್ಣೆ ಕೊಡಿ ಅಂದರೆ, ಆಲಿವ್ ಆಯಿಲ್ ಕೊಡಿ ಅಂದರೆ ಅವರು ಕೊಡುವಂಥದ್ದು ಪೊಮೇಸ್ ಆಲಿವ್ ಆಯಿಲ್ ಅಂತ ಹೇಳಿ. ಅದು ನಮ್ಮ ಏನು ಕೆಟ್ಟ ಆಯಿಲ್ ಅಂದರೆ ಅದರಲ್ಲಿ ಬಹಳಷ್ಟು ಕೆಮಿಕಲ್ಸನ್ನು ಆ್ಯಡ್ ಮಾಡಿರ್ತಾರೆ. ಅದು ನಾನೇನು ರಿಫೈನ್ಡ್ ಆಯಿಲ್ಸ್ ಅಂತೇಳಿ ಹೇಳಿದೆ ಅದೇ ಕೆಟಗರಿಗೆ ಬರುತ್ತೆ. ಯಾಕಂದರೆ ಇದರಲ್ಲಿ ಬಹಳಷ್ಟು ಕೆಮಿಕಲ್ಸನ್ನು ಆ್ಯಡ್ ಮಾಡಿರ್ತಾರೆ. ಇದನ್ನು ಹೀಟಿಂಗ್ ಪ್ರೊಸೆಸ್ಸಿಗೆ ಕೂಡ ಹಾಕಿರ್ತಾರೆ. ಹಾಗಾಗಿ ಈ ಒಂದು ಎಣ್ಣೆಯನ್ನು ಯಾವುದೇ ಕಾರಣಕ್ಕೆ ಕೂಡ ನಾವು ಯೂಸ್ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ನೀವು ಆಲಿವ್ ಎಣ್ಣೆಯನ್ನು ಯೂಸ್ ಮಾಡ್ತಿದ್ರಿ ಅಂತ ಆದರೆ ಫಸ್ಟ್ ಹೋಗಿ ಅದು ಪೊಮೇಸ್ ಎಣ್ಣೆಯೋ ಅಥವಾ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂತ ಹೇಳಿ ನೋಡಬೇಕು. ಅದು ಪೊಮೇಸ್ ಎಣ್ಣೆ ಆದರೆ ದಯವಿಟ್ಟು ಅದನ್ನು ಯೂಸ್ ಮಾಡೋದನ್ನು ಬಿಟ್ಟು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲನ್ನು ನೀವು ಯೂಸ್ ಮಾಡಬೇಕಾಗ್ತದೆ. ನಂತರ ಬರುವಂಥದ್ದು ಶೇಂಗಾ ಎಣ್ಣೆ. ಶೇಂಗಾ ಎಣ್ಣೆ ಕೂಡ ತುಂಬ ಒಂದು ಉತ್ತಮವಾದ ಆಯ್ಕೆ ಅಂತೇಳಿ ಹೇಳ್ಬೋದು. ಇದು ನಮ್ಮ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡಿ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಆದ LDLನ ಪ್ರಮಾಣವನ್ನು ಕಡಿಮೆ ಮಾಡಿ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರದ ರೀತಿ ನಮ್ಮನ್ನು ಕಾಪಾಡ್ತದೆ ಅಂತೇಳಿ ಹೇಳ್ಬೋದು. ನಂತರ ಬರುವಂಥದ್ದು ಎಳ್ಳೆಣ್ಣೆ. ನಾವು ಸಾಮಾನ್ಯವಾಗಿ ಮಾರ್ಕೆಟ್ಗೆ ಹೋಗಿ ಎಳ್ಳೆಣ್ಣೆಯನ್ನು ಕೇಳಿದಾಗ ಅವರು ದೀಪದ ಚಿತ್ರವಿರುವಂತಹ ಒಂದು ಎಳ್ಳೆಣ್ಣೆಯ ಪ್ಯಾಕೆಟನ್ನು ನಮಗೆ ಕೊಡ್ತಾರೆ. ಇದು ಖಂಡಿತವಾಗಿ ಪ್ಯೂರ್ ಫಾರ್ಮ್ ಅಲ್ಲ. ಇದರಲ್ಲಿ ಬಹಳಷ್ಟು ಕೆಮಿಕಲ್ಸನ್ನು ಆ್ಯಡ್ ಮಾಡಿರ್ತಾರೆ. ನೀವು ಯಾವುದೇ ಆಯಿಲನ್ನು ನಾನು ಹೇಳಿದಾಗ ಅದು ರಿಫೈನ್ಡ್ ಆಗಿದೆ ಅಂದರೆ ಖಂಡಿತವಾಗಿ ನೀವು ಯೂಸ್ ಮಾಡಬೇಡಿ. ನಾವೀಗ ನೋಡ್ಬೋದು, ಕೇವಲ ರಿಫೈನ್ಡ್ ಅಲ್ಲ, ಡಬಲ್ ರಿಫೈನ್ಡ್, ಟ್ರಿಪಲ್ ರಿಫೈನ್ಡ್ ಅಂತೆಲ್ಲ ಮಾರುಕಟ್ಟೆಯಲ್ಲಿ ಲಭ್ಯವಿರ್ತದೆ. ಅದು ಕೇಳೋದಕ್ಕೇನೋ ಚಂದ ಅಂತ ಕಾಣುತ್ತೆ, ಬಟ್ ದಯವಿಟ್ಟು ನೀವು ಅದನ್ನು ಯಾರೂ ಕೂಡ ಯೂಸ್ ಮಾಡಬೇಡಿ. ಇದು ನಿಮ್ಮ ದೇಹಕ್ಕೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡ್ತದೆ ಅಂತೇಳಿ ಹೇಳ್ಬೋದು. ಈಗ ನಾನು ಎಳ್ಳೆಣ್ಣೆಯ ಬಗ್ಗೆ ಹೇಳೋದಾದರೆ, ಈ ಎಳ್ಳೆಣ್ಣೆಗೆ ಆಯುರ್ವೇದದಲ್ಲಿ ಅದರದ್ದೇ ಆದ ಮಹತ್ವವಿದೆ. ನೀವು ತೆಳ್ಳಗಿರುವವರು ದಪ್ಪ ಆಗೋದಕ್ಕೂ ಎಳ್ಳೆಣ್ಣೆಯನ್ನು ಯೂಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ದಪ್ಪವಿರುವವರು ತೆಳ್ಳಗಾಗೋದಕ್ಕೂ ಕೂಡ ಎಣ್ಣೆಯನ್ನು ಯೂಸ್ ಮಾಡಿ ನೀವು ಆಗ್ಬೋದು. ಅದೇ ರೀತಿಯಲ್ಲಿ ಎಳ್ಳೆಣ್ಣೆಯ ಬಗ್ಗೆ ಹೇಳೋದಾದರೆ, ನಾವು ಎಳ್ಳೆಣ್ಣೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಬ್ರಷ್ ಮಾಡುವ ಮುಂಚೆ 5 ml ಬಾಯಿನಲ್ಲಿ ತೆಗೆದುಕೊಂಡು ಈ ರೀತಿ ಮಾಡಿ 5 ನಿಮಿಷ ನಂತರ
ಉಗುಳುವ ಒಂದು ಅಭ್ಯಾಸವನ್ನು ಮಾಡಿದರೆ ನಮ್ಮ ದೇಹದಲ್ಲಿರುವ ಎಲ್ಲ ಟಾಕ್ಸಿನ್ಸ್ ನಾವು ಹೊರಗಡೆ ಹಾಕ್ಬೋದು. ಇದರಿಂದ ನಮ್ಮ ತ್ವಚೆ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ನಮ್ಮ ದೇಹದಲ್ಲಿರುವ ಎಲ್ಲ ವಿಷಕಾರಿ ಅಂಶಗಳು ಕೂಡ ಹೊರ ಹೋಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಎಳ್ಳೆಣ್ಣೆ ಕೂಡ ಒಂದು ಉತ್ತಮವಾದ ಆಯ್ಕೆ ಅಂತೇಳಿ ಹೇಳ್ಬೋದು. ಆದರೆ ನೀವು ಕೋಲ್ಡ್ ಪ್ರೆಸ್ಡ್ ಆರ್ಗ್ಯಾನಿಕ್ ಎಣ್ಣೆಯನ್ನು ತರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಿಮಗೆ ತುಪ್ಪ ಗೊತ್ತಾಯಿತು, ತೆಂಗಿನೆಣ್ಣೆ ಆಯಿತು, ಆಲಿವ್ ಎಣ್ಣೆ ಆಯಿತು, ಶೇಂಗಾ ಎಣ್ಣೆ ಆಯಿತು, ಎಳ್ಳೆಣ್ಣೆ ಆಯಿತು. ನಂತರ ಬರುವಂಥದ್ದು ಸೋಯಾಬೀನ್ ಆಯಿಲ್, ಸನ್ಫ್ಲವರ್ ಆಯಿಲ್, ಸ್ಯಾಫ್ಲವರ್ ಆಯಿಲ್, ಕಾರ್ನ್ ಆಯಿಲ್, ಕಾಟನ್ ಸೀಡ್ ಆಯಿಲ್. ಈ 5 ಎಣ್ಣೆಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಏನು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ಒಮೆಗಾ 6 ಫ್ಯಾಟಿ ಆಸಿಡ್ಸ್ನ ಏನು ರೇಷಿಯೋ ಇರಬೇಕು ಅದು ಸರಿಯಾಗಿ ಇರೋದಿಲ್ಲ. ಹಾಗಾಗಿ ಇಂತಹ ಎಣ್ಣೆಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾವುದೆಲ್ಲ ಅಂದರೆ ನಾನು ಹೇಳ್ತೀನಿ, ಸನ್ಫ್ಲವರ್ ಆಯಿಲ್, ಸ್ಯಾಫ್ಲವರ್ ಆಯಿಲ್, ಕಾರ್ನ್ ಆಯಿಲ್, ಕಾಟನ್ ಸೀಡ್ ಆಯಿಲ್ ಮತ್ತು ಸೋಯಾಬೀನ್ ಆಯಿಲ್ ಇವುಗಳ ಬಳಕೆಯನ್ನು ಜಾಸ್ತಿ ಮಾಡದೇ ಇದ್ದರೆ ಒಳ್ಳೆಯದು. ನಂತರ ಬರುವಂಥದ್ದು ಕೆನೋಲಾ ಆಯಿಲ್. ಕೆನೋಲಾ ಆಯಿಲ್ ಕೂಡ ಬಹಳಷ್ಟು ಒಳ್ಳೆಯ ಆಯಿಲ್ ಅಂತ ಬಿಂಬಿಸಲಾಗ್ತಾ ಇದೆ. ಆದರೆ ಇದನ್ನು ನಾನು ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ಇದನ್ನು ಕೆನಡಾದಲ್ಲಿ ಗ್ರೇಪ್ ಸೀಡಿಂದ ಉತ್ಪತ್ತಿ ಮಾಡಲಾಗ್ತದೆ. ಇದೇನಾಗುತ್ತೆ ಅಂದರೆ ಇದನ್ನು ಲ್ಯಾಬ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇದು ನೈಸರ್ಗಿಕವಾದ ಎಣ್ಣೆ ಖಂಡಿತವಾಗಿಯೂ ಅಲ್ಲ. ಹಾಗಾಗಿ ಇದರ ಬಳಕೆಯನ್ನು ಮಾಡದೇ ಇದ್ದರೆ ಒಳ್ಳೆಯದು. ನಂತರ ಬರುವಂಥದ್ದು ಬಾದಾಮಿ ಎಣ್ಣೆ. ಇದೊಂದು ಉತ್ತಮವಾದ ಆಯ್ಕೆ ಅಂತೇಳಿ ಹೇಳ್ಬೋದು. ಆದರೆ ನೀವು ಬಾದಾಮಿ ಎಣ್ಣೆಯನ್ನು ಸೇವನೆ ಮಾಡೋದಕ್ಕಿಂತ ಫ್ರೆಶ್ ಆದ ಬಾದಾಮಿಯನ್ನೇ ನೀರಿನಲ್ಲಿ ನೆನೆಸಿ ತಿನ್ನೋದ್ರಿಂದ ನಿಮಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಅದರ ಲಾಭವನ್ನು ನೀವು ಪಡೆದುಕೊಳ್ಬೋದು. ಅದೇ ರೀತಿ ಅಗಸೆ ಬೀಜದ ಎಣ್ಣೆ, ಇದು ಕೂಡ ತುಂಬಾ ಒಳ್ಳೆಯ ಎಣ್ಣೆ ಅಂತೇಳಿ ಹೇಳ್ಬೋದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಒಮೆಗಾ 3 ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇದು ಜಾಸ್ತಿ ಆಹಾರದಲ್ಲಿ ನಮಗೆ ಸಿಗೋದಿಲ್ಲ. ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಆದರೂ ನಮಗೆ ಧಾನ್ಯದಲ್ಲಿ ನಮಗೆ ಬಹಳಷ್ಟು ರೂಪದಲ್ಲಿ ನಮ್ಮ ಆಹಾರದಲ್ಲಿ ಬರುತ್ತೆ ಅದು ನಮ್ಮ ದೇಹಕ್ಕೆ. ಆದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ನಮಗೆ ಲಭ್ಯವಾಗುತ್ತೆ. ಹಾಗಾಗಿ ಫ್ಲಾಕ್ಸ್ ಸೀಡ್ ಅನ್ನುವಂಥದ್ದು ತುಂಬ ಒಂದು ಉತ್ತಮವಾದ ಆಹಾರ. ಅಗಸೆ ಬೀಜ, ಈ ಅಗಸೆ ಬೀಜದ ಎಣ್ಣೆಯನ್ನು ಕೂಡ ನೀವು ಸೇವನೆ ಮಾಡ್ಬೋದು. ಅದನ್ನು ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದರದ್ದು ಹೀಟ್ ಪಾಯಿಂಟ್ ಅಥವಾ ಬಾಯ್ಲ್ ಪಾಯಿಂಟ್ ನಾವೇನು ಹೇಳ್ತೀವಿ ಅದು ತುಂಬ ಕಡಿಮೆ ಇದೆ. ಹಾಗಾಗಿ ಇದನ್ನು ಅಡುಗೆಯಲ್ಲಿ ಯೂಸ್ ಮಾಡೋದಕ್ಕೆ ಜಾಸ್ತಿ ಸೂಕ್ತ ಅಂತ ನಾನು ಹೇಳೋದಿಲ್ಲ. ಅದರ ಬದಲಿಗೆ ನೀವು ಹೇಗೆ ಆಲಿವ್ ಎಣ್ಣೆಯನ್ನು, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲನ್ನು ನೀವು ಸಲಾಡ್ನ ಮೇಲೆ ಬಳಸ್ತೀರೋ ಅದೇ ರೀತಿ ನೀವು ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜದ ಎಣ್ಣೆಯನ್ನು ಕೂಡ ನೀವು ಸಲಾಡ್ನ ಮೇಲೆ ಬಳಸಿ ಯೂಸ್ ಮಾಡಿದರೆ ಅದರಿಂದ ಬಹಳಷ್ಟು ಪ್ರಯೋಜನಗಳನ್ನು ಕಾಣ್ಬೋದು. ಅಥವಾ ನೀವು ಅಗಸೆ ಬೀಜವನ್ನು ಲೈಟಾಗಿ ಫ್ರೈ ಮಾಡಿ ಅದನ್ನು ಉಂಡೆಯ ರೀತಿಯಲ್ಲಿ ಮಾಡಿ ಕೂಡ ನೀವು ಅದನ್ನು ಸೇವನೆಯನ್ನು ಮಾಡ್ಬೋದು. ನೀವು ಅಗಸೆ ಬೀಜದ ಎಣ್ಣೆಯನ್ನು ನೀವು ಯೂಸ್ ಮಾಡ್ತೀರಿ ಅಂತ ಆದರೆ ಅದನ್ನು ಕೋಲ್ಡ್ ಪ್ಲೇಸಲ್ಲಿ ಸ್ಟೋರ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಮತ್ತು ಏರ್ ಟೈಟ್ ಗಾಜಿನ ಬಾಟಲ್ನಲ್ಲಿ ಅದನ್ನು ಹಾಕಬೇಕು. ಇಲ್ಲ ಅಂದರೆ ಅದು ಆಕ್ಸಿಡೈಸ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಬಹು ಬೇಗನೆ ಹಾಳಾಗುತ್ತೆ. ಹಾಗಾಗಿ ನೀವು ಎಣ್ಣೆಯನ್ನು ಯೂಸ್ ಮಾಡ್ಬೋದು ಅಥವಾ ಫ್ರೆಶ್ ಆದ ಅಗಸೆ ಬೀಜವನ್ನು ಕೂಡ ನಿಮ್ಮ ಆಹಾರದಲ್ಲಿ ನೀವು ಉಪಯೋಗಿಸ್ಬೋದು. ನಂತರ ಬರುವಂಥದ್ದು ರೈಸ್ ಬ್ರಾನ್ ಆಯಿಲ್ ಅಂತ ನೀವು ಕೇಳಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ ಇದರ ಹೆಸರು. ಆದರೆ ನಾನು ಇದನ್ನು ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ರೈಸ್ ಬ್ರಾನ್ ಆಯಿಲ್ ಅಂದರೆ ಇದನ್ನು ಬಹಳಷ್ಟು ಸಂಸ್ಕರಿಸಿ ಇದನ್ನು ಒಂದು ಎಣ್ಣೆಯನ್ನು ಉತ್ಪತ್ತಿ ಮಾಡ್ತಾರೆ. ಯಾಕಂದರೆ ರೈಸ್ ಬ್ರಾನ್ ಆಯಿಲ್ ಅಂದರೆ ಇದನ್ನು ಅಷ್ಟು ಈಸಿಯಲ್ಲಿ ಅಕ್ಕಿಯಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳಷ್ಟು ಸಂಸ್ಕರಿಸೋದ್ರಿಂದ ಇದು ಆದಷ್ಟು ನೈಸರ್ಗಿಕವಾಗಿರೋದಿಲ್ಲ. ಮತ್ತು ಇದೊಂದು ಟ್ರೆಡಿಷನಲ್ ಆಯಿಲ್ ಕೂಡ ಅಲ್ಲ. ಇದು ಇತ್ತೀಚೆಗೆ ಕಂಡುಹಿಡಿಯಲ್ಪಟ್ಟಿರುತ್ತದೆ. ಹಾಗಾಗಿ ಈ ಆಯಿಲನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಬೇಕಂತ ಇಲ್ಲ. ಈಗ ಇದಿಷ್ಟು ನಾನು ಆಯಿಲ್ಸ್ ಹೇಳಿದ್ದೀನಿ. ಇದರಲ್ಲಿ ಮುಖ್ಯವಾಗಿ ನೀವು ಗಮನದಲ್ಲಿಟ್ಕೊಳ್ಬೇಕಾದ ಅಂಶಗಳು ಏನೆಲ್ಲ ಅಂದರೆ, ಒಂದು, ರಿಫೈನ್ಡ್ ಆಯಿಲ್ನ ಬಳಕೆಯನ್ನು ಮಾಡಬಾರ್ದು. ನೀವು ಆಲಿವ್ ಆಯಿಲ್ನ ಬಳಕೆ ಮಾಡ್ತಿದ್ರೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲನ್ನೇ ಮಾಡಬೇಕು. ನೀವು ಯಾವುದೇ ಎಣ್ಣೆಯನ್ನು ಬಳಕೆ ಮಾಡ್ತಿದ್ರು ಗಾಣದಿಂದ ಮಾಡಿದಂತಹ ಎಣ್ಣೆಯನ್ನು, ಅಂದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಗಾಣದಿಂದ ಎಣ್ಣೆ ಸಿಗುತ್ತೆ, ಅಂತಹ ಎಣ್ಣೆಗಳನ್ನೇ ನೀವು ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ರಿಫೈನ್ಡ್ ಎಣ್ಣೆಗಳನ್ನು ಯೂಸ್ ಮಾಡಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಪುನಃ ಬಾಯ್ಲ್ ಮಾಡಬಾರ್ದು. ಎಳ್ಳೆಣ್ಣೆಯನ್ನು ಖರೀದಿಸುವಾಗ ಎಸ್ಪೆಷಲಿ ಗಮನದಲ್ಲಿಡಬೇಕು. ದೀಪದ ಎಣ್ಣೆ ಮತ್ತು ನಾವು ಸೇವಿಸುವ ಎಳ್ಳೆಣ್ಣೆಗೆ ಬಹಳಷ್ಟು ಅಂತರವಿದೆ. ಕೆಲವರು ದೀಪದ ಎಣ್ಣೆಯನ್ನೇ ತಂದು ಎಸ್ಪೆಷಲಿ ದೋಸೆ ಮಾಡುವಾಗ ಕಬ್ಬಿಣದ ಕಾವಲಿಗೆ ಸವರುವ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ದಯವಿಟ್ಟು ನೀವು ಅದನ್ನು ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ನೀವು ಆರ್ಗ್ಯಾನಿಕ್ ಕೋಲ್ಡ್ ಪ್ರೆಸ್ಡ್ ಎಳ್ಳೆಣ್ಣೆಯನ್ನೇ ಖರೀದಿ ಮಾಡಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಈ ವಿಷಯಗಳು ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಕೆಲವರು ಕೇಳ್ಬೋದು, ನಾವು ಎಣ್ಣೆಗಳನ್ನು ಮಿಕ್ಸ್ ಮಾಡಿ, ಈಗ ಬಹಳಷ್ಟು ಎಣ್ಣೆಗಳು ಒಳ್ಳೆಯದು ಅಂತ ನಾನು ಹೇಳಿದ್ದೀನಿ. ತೆಂಗಿನ ಎಣ್ಣೆ ಇರ್ಬೋದು, ಕಡಲೆ ಎಣ್ಣೆ ಇರ್ಬೋದು, ಇವುಗಳನ್ನೆಲ್ಲ ಮಿಶ್ರ ಮಾಡಿ ನಾವು
ಸೇವಿಸಿದ್ರೆ ನಮಗೆಲ್ಲ ಎಣ್ಣೆಗಳ ಪ್ರಯೋಜನಗಳು ಸಿಗುತ್ತಲ್ವಾ ಅಂತ ಹೇಳಿ. ಖಂಡಿತವಾಗಿಯೂ ತಪ್ಪು. ನೀವು ಯಾವುದೇ ಎಣ್ಣೆಗಳನ್ನು ಮಿಶ್ರ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಎಣ್ಣೆಗಳ ಬಾಯ್ಲಿಂಗ್ ಪಾಯಿಂಟ್ಸ್ ಏನಿದೆ, ಸ್ಮೋಕ್ ಪಾಯಿಂಟ್ ನಾವೇನು ಹೇಳ್ತೀವಿ, ಅದು ಬೇರೆ ಬೇರೆ ಆಗಿರುತ್ತೆ. ಅಂದರೆ ನೀವು ಎಣ್ಣೆಯನ್ನು ಬಿಸಿ ಮಾಡಿದಾಗ ಒಂದು ಸರ್ಟನ್ ಸ್ಟೇಜಲ್ಲಿ, ಒಂದು ಹಂತದಲ್ಲಿ ಅದರಿಂದ ಕೆಮಿಕಲ್ಸ್ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬೇರೆ ಬೇರೆ ಎಣ್ಣೆಯದು ಬೇರೆ ಬೇರೆ ಆಗಿರೋದ್ರಿಂದ ಏನಾಗುತ್ತೆ, ನೀವು ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆಯನ್ನು ಇಟ್ಟಾಗ ಒಂದು ಎಣ್ಣೆ ಸ್ಮೋಕಿಂಗ್ ಪಾಯಿಂಟ್ ರೀಚ್ ಆಗಿರುತ್ತೆ ಮತ್ತು ಕೆಮಿಕಲ್ಸ್ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಇನ್ನೊಂದು ಎಣ್ಣೆ ಬಿಸಿ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಯಾವುದೇ ಹಾಕಿದಾಗ, ಯಾವುದೇ ಐಟಮ್ಸನ್ನು ಫ್ರೈ ಮಾಡೋದಕ್ಕೆ ಹಾಕಿದಾಗ ಒಂದು ಕೆಮಿಕಲ್ಸ್ ಅದರಲ್ಲಿ ಆ್ಯಡ್ ಆಗುತ್ತೆ ಒಂದು ಎಣ್ಣೆಯಿಂದ. ಇನ್ನೊಂದು ಎಣ್ಣೆ ಬಿಸಿ ಆಗದೇ ಇರೋದ್ರಿಂದ ಜಾಸ್ತಿ ಎಣ್ಣೆಯನ್ನು ಆ ಒಂದು ಏನು ನೀವು ತಿಂಡಿ ಹಾಕಿರ್ತೀರಿ ಕರಿಯೋದಕ್ಕೆ, ಅದು ಜಾಸ್ತಿ ಎಣ್ಣೆಯನ್ನು ಹೀರಿಕೊಳ್ತೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಎಣ್ಣೆಯನ್ನು ಮಿಶ್ರ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯವಾದ ತಿಂಗಳಿಗೊಂದು ಸಲ ನೀವು ಎಣ್ಣೆಯನ್ನು ಚೇಂಜ್ ಮಾಡಿದರೆ ನಿಮಗೆ ಎಣ್ಣೆಯಲ್ಲಿರುವ ಎಲ್ಲ ಪೋಷಕಾಂಶಗಳು ನಿಮಗೆ ಲಭ್ಯವಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.